ಹಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಆರಾಮದಿರ ಅನ್ಕೊಂತೀನಿ. ನಾನು ಭಾಳ ಆರಾಮಿದ್ದೀನಿ. ಮೊದಲ ವಿಡಿಯೋನ ನೀವೆಲ್ಲ ನೋಡಿ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಈಗ ನಾನು ಲಾಸ್ಟ್ ಅಂದರೆ ನನ್ನ ಮೊದಲ ವಿಡಿಯೋದಲ್ಲಿ ನಿಮಗೆಲ್ಲ ಪ್ರಾಮಿಸ್ ಮಾಡ್ದಂಗೆ ನಂದು ಇವತ್ತಿನ ಟಾಪಿಕ್ ಆಗಿರುತ್ತೆ, ನಾನು ಆಸ್ಟ್ರೇಲಿಯಾಕ್ಕೆ ಯಾಕೆ ಬಂದೆ ಅನ್ನೋದು. ಓಕೆ, ಈಗ ಇಂಡಿಯಾದಿಂದ ಭಾರತದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿ ವಲಸೆ ಹೋಗಿರೋದು ಭಾಳ ಜನ ಮಾಡ್ತಾರೆ. ಲಕ್ಷಾನುಗಟ್ಟಲೆ ಜನ ಹೋಗ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾರೆ, ಒಬ್ಬೊಬ್ಬರು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗಳಿಗೆ ಹೋಗ್ತಾರೆ, ಒಬ್ಬೊಬ್ಬರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೂ ಹೋಗ್ತಾರೆ. ಈಗ ನಮ್ಮ ಹಾಗೆ ನಾವು ಇಲ್ಲೇ ಆಸ್ಟ್ರೇಲಿಯಾಕ್ಕೆ ಬಂದಿದ್ದೀವಲ್ಲ, ಹಾಗೆ. ಹೌದಾ? ಅದಕ್ಕೆ ಹಿಂದೆ ಕಾರಣಗಳು, ಪರಿಸ್ಥಿತಿಗಳು ಇರ್ಬೋದು, ಅಭ್ಯಾಸಕ್ಕಂತ ಇರ್ಬೋದು, ಕೆಲಸಕ್ಕಂತ ಇರ್ಬೋದು, ದುಡ್ಡು ಮಾಡಲಿಕ್ಕೆ ಅಂತಲೂ ಇರ್ಬೋದು, ಇಲ್ಲ ಮತ್ತು ಬೇರೆ ಬೇರೆ ರೀಸನ್ಗಳು ಇರ್ತಾವೆ. ಹೋಗಲೇಬೇಕು ಅಂತಿಲ್ಲ, ಹೋಗಬಾರ್ದಂತೂ ಇಲ್ಲ. ಅದು ಅವರವರ ಪರ್ಸ್ನಲ್ ವಿಷಯ, ಅವರವರ ಚಾಯ್ಸು. ಈಗ ನಾನು ಹೇಳ್ತಾ ಇರೋದು ನಾವೇಕಿಲ್ವಿ ಬಂದ್ವಿ ಅಂತ. ಓಕೆ, ಈಗ ನಾನು ಆಸ್ಟ್ರೇಲಿಯಾಕ್ಕೆ ಯಾಕೆ ಬಂದೆ ಅನ್ನೋಕ್ಕಿಂತ ಮೊದಲು ನಾನು ನಮ್ಮ ಮನೆಯವರು ಆಸ್ಟ್ರೇಲಿಯಾಕ್ಕೆ ಯಾಕೆ ಬಂದರು ಅಂತ ಮೊದಲೇ ಹೇಳ್ತೀನಿ. ಆಮೇಲೆ ನಾನು ಯಾಕೆ ಬಂದೆ ಅಂತ ಹೇಳ್ತೀನಿ. ಏನಾಯ್ತಂದರೆ, ನಮ್ಮ ಯಜಮಾನರು ಸಣ್ಣವರಿದ್ದಾಗಿಂದು ಭಾಳ ಆಂಬಿಷಿಯಸ್ಸು. ಓಕೆ, ಮತ್ತು ಭಾಳ ಹಾರ್ಡ್ ವರ್ಕಿಂಗು, ಅಭ್ಯಾಸದಲ್ಲೆಲ್ಲ ಚಲೋ, ಸ್ಪೋರ್ಟ್ಸಲ್ಲಿ ಚಲೋ, ಏನೋ. ಆಮೇಲೆ ವೆರಿ ಫೋಕಸ್ಡ್ ಆನ್ ದೇ ಗೋಲ್ಸ್ ಅಂತಾರಲ್ಲ, ತಮ್ಮ ಗುರಿಗಳ ಬಗ್ಗೆ ಭಾಳ ಸೀರಿಯಸ್ ಆಗಿ ಕೆಲಸ ಮಾಡೋದು. ಗುರಿ ಮುಟ್ಟಬೇಕು, ಮಾಡಬೇಕು ಅಂದು ಒಂದು ತಲೆಯೊಳಗೆ ಬಂದರೆ ಅದನ್ನು ಮಾಡೋದೇ. ಓಕೆ, ಅದು ಎಷ್ಟು ಕಷ್ಟ ಆಗುತ್ತೆ, ಅದು ಏನು ಹಾಗೆಲ್ಲ ಅವ್ರದ್ದೆಲ್ಲ ವಿಚಾರ ಇಲ್ಲ. ಏನು ಮನಸ್ಸಿನಲ್ಲಿ ಬರುತ್ತಲ್ಲ ಅದನ್ನು ಮಾಡೋದು, ಮತ್ತು ಹೊಸ ಹೊಸ ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡೋದು ಅವ್ರಿಗೆ ಇಷ್ಟ. ಮಾಡಬೇಕು, ಏನರ ಒಂದು ಹೊಸದು ಮಾಡಬೇಕು. ನಾವು ಹಳ್ಳಿ ಇದ್ದ ಹುಡುಗ, ನಾನು ಒಂದೇನಾರ ಹೊಸದು ಮಾಡಬೇಕು, ಒಳ್ಳೆ ಉದಾಹರಣೆ ಕೊಡಬೇಕು, ನಮ್ಮೂರಿಗೆ, ನಮ್ಮ ತಂದೆ ತಾಯಿಗೆ ಗೌರವ ತಂದು ಕೊಡಬೇಕು. ಈ ರೀತಿ ಏನು ಭಾವನೆಗಳಿರೋ ಹುಡುಗ, ತುಂಬ ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ನು. ಓಕೆ, ಅವರು ಭಾರತದಲ್ಲಿ ಇದ್ದಾಗ, ಅಂದರೆ ಅವ್ರ ಎಜುಕೇಷನ್ ಆಗಿರೋದು ಡಿಪ್ಲೊಮಾ, PUC ನಂತರ ಡಿಪ್ಲೊಮಾ 3 ವರ್ಷ ಅವರು ಮಾಡಿಕೊಂಡು, ಆಮೇಲೆ ಅವರು ಸ್ವಲ್ಪ ಅಲ್ಲಿ ಕೆಲಸ ಸಿಕ್ಕಲ್ಲೇ ಮಾಡ್ತಾಯಿದ್ರು. ಏನೋ ಅವ್ರಿಗೆ ಹಂಗೆ ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ನಾವೇನೆಲ್ಲೂ ನೋಡಿಲ್ಲ, ಅವರು ನೋಡೋದಿಲ್ಲ. ಸೊ ಮಾಡಿ ಆ ನಂತರ ಮತ್ತು ಇನ್ನೊಂದು ದೊಡ್ಡ ಕೆಲಸ ಹುಡ್ಕೊಂಡು, ಬೇರೆ ಏನು ಅದೇ ಹೇಳಿದ್ನೆಲ್ಲ, ಸ್ವಲ್ಪ ಆಂಬಿಷಿಯಸ್ ಅದಾರ, ಎಕ್ಸ್ಪ್ಲೋರ್ ಮಾಡಬೇಕು ಜನ, ಮತ್ತು ಜಗತ್ತನ್ನು ನೋಡಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ಜಾಸ್ತಿ. ಓಕೆ, ಮತ್ತು ಯಾರೂ ಮಾಡಬೇಕು, ಏನೊಂದು ಹೊಸದು ಮಾಡಬೇಕು, ಉದಾಹರಣೆ ಕೊಡಬೇಕು, ಇದ್ದಲ್ಲಿ ಇರಬಾರ್ದು, ತಟಸ್ಥ ಲೈಫ್ ಅಂತ ಈ ರೀತಿಯ ಒಂದು ವಿಚಾರಗಳಿರ್ತಾವೆ. ಸೊ ಅವ್ರು ಏನು ಮಾಡಿದರು ಅಂದರೆ, ಪುಣೆಗೆ ಹೋದರು. 1 ವರ್ಷ ಡಿಪ್ಲೊಮಾ ನಂತರ ಅವರು ಮಹಾರಾಷ್ಟ್ರದ ಪುನಾದಲ್ಲಿ ಕೆಲಸ ಮಾಡಿದರು. ಅಲ್ಲಿ ಮಾಡಿದ ನಂತರ ಅವರ ತಂದೆಯವರು ತೀರ್ಕೊಂಡ್ರು, ಅಂದರೆ ನಮ್ಮ ಮಾವನವರು ತೀರ್ಕೊಂಡ್ರು. ಹಾಗಾಗಿ ಆ ಪರಿಸ್ಥಿತಿ ಸಂಬಂಧ ಮನೆಗೆ ಹತ್ತಿರ ಆಗಲಿ ಅಂತ ಧಾರವಾಡದಲ್ಲಿ ಕೆಲಸ ಹುಡ್ಕೊಂಡ್ರು. ಅವರು ಧಾರವಾಡದಲ್ಲಿ ಅಂದರೆ ಸ್ಪೈಸರ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಇದೆ. ಸ್ಪೈಸರ್ ಇಂಡಿಯಾ ಲಿಮಿಟೆಡ್ ಕಂಪ್ನಿಯಲ್ಲಿ ಕೆಲವೊಂದು ವರ್ಷ ಅವರು ಕೆಲಸ ಮಾಡಿದರು. ನನ್ನ ಮದುವೆಗಿನ ಮೊದಲು ಕೆಲವೊಂದು ವರ್ಷ ಕೆಲಸ ಮಾಡಿದರು. ಮಾಡಿದ ನಂತರ ನಮ್ಮ ಮದುವೆ ಆಯಿತು. ಮದುವೆ ಆಗಿ 1 ವರ್ಷ ಧಾರವಾಡದಲ್ಲಿ ಅವ್ರ ಕೆಲಸ ಕಂಟಿನ್ಯೂ ಮಾಡಿದರು. ಆದರೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ಇತ್ತು, ನಾನು ಏನಾದರೂ ಬೇರೆ ದೇಶಕ್ಕೆ, ಹೊರ ದೇಶಕ್ಕೆ ಹೋಗಬೇಕು, ನೋಡಬೇಕು, ಅಲ್ಲಿ ಹೆಂಗೆ ಕೆಲಸ ಇರುತ್ತೆ, ಅಲ್ಲಿ ಏನು ಮಾಡೋಕ್ಕಾಗತ್ತೆ ನಾನು. ಆಮೇಲೆ ಏನಾಗುತ್ತೆ ಅಂದರೆ, ಆ ಕಾಲದಲ್ಲಿ ಭಾರತದಲ್ಲಿ ಕೆಲಸ ಸಿಗೋದು ಕಷ್ಟ ಇರ್ತಿತ್ತು. ನಾವು ಅಂದ್ಕೊಂಡಂಗೆ ಕೆಲಸ ಸಿಗೋದು, ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿದ್ದಿಲ್ಲ. ಹೋಗೋದು, ದುಡಿಯೋದು, ಬರೋದು, ಮನೆ ನಡೆಸಲಿಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟು ಸಿಗ್ತಾ ಇತ್ತು. ಅದಕ್ಕೇನು ಇಲ್ಲ, ಕೆಲಸ ಮಾಡೋರಿಗೆ ಅಂದರೆ ಎಲ್ಲರೂ ಸಿಗುತ್ತೆ, ಅಷ್ಟು ಆಗ್ತಾ ಇತ್ತು. ಆದರೆ ಅವ್ರಿಗೆ ಅಷ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ನು ಇದ್ದಿದ್ದಿಲ್ಲ, ಅಷ್ಟೇ ಅವ್ರಿಗೆ ಮನಸ್ಸಿಗೆ ಖುಷಿ ಕೊಡ್ತಿದ್ದಿಲ್ಲ. ಸೊ ಅವರು ಅದನ್ನು ಪ್ರಯತ್ನನ ಮುಂದೆ ವರ್ಸಿದ್ರು. ಏನಾರು ಮಾಡಬೇಕು ಅಂತ ತಲೆಯೊಳಗೆ ಅಪಾರ್ಚುನಿಟೀಸ್ ಎಲ್ಲಿ ಸಿಗ್ತಾವು, ಏನಾರು ಮಾಡ್ಲಿಕ್ಕಾಗತ್ತೆ ಅನ್ನೋದು ಹಾಗೆ ನೋಡ್ತಾ ಮಲೇಷ್ಯಾಗೆ ಅವರು ಕೆಲಸಕ್ಕೆ ಅಪ್ಲೈ ಮಾಡಿದರು. ಅಲ್ಲಿ ಅಪಾರ್ಚುನಿಟೀಸ್ ಇತ್ತು, ಅಲ್ಲಿ ಒಂದಿಷ್ಟು ಅವಕಾಶಗಳಿದ್ದು ಅಂತ ತಿಳ್ಕೊಂಡು ಮಲೇಷ್ಯಾಕ್ಕೆ ಅಪ್ಲೈ ಮಾಡಿದ ನಂತರ ಮಲೇಷ್ಯಾದಕ್ಕೆ ಅವ್ರಿಗೆ ಕೆಲಸ
ಸಿಕ್ತು. ಆಮೇಲೆ ಮಲೇಷ್ಯಾಕ್ಕೆ ಹೋಗ್ಬೇಕಂತ ಅಂದರೆ ಅಲ್ಲೇ ಫ್ಯಾಮ್ಲಿಗೆ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಇದ್ದಿದ್ದಿಲ್ಲ ಕೆಲಸ. ಸೊ ನಾನು ಇಂಡ್ಯಾದಲ್ಲೇ ಉಳಿದೆ. ಅವರು ಮಲೇಷ್ಯಾಕ್ಕೆ ಹೋದರು ಕೆಲಸಕ್ಕೆ ಅಂತ. ಜನ ಅಂತ ಇರ್ತಾರೆ, ಕಾಲು ಎಳಿತಾ ಇರ್ತಾರೆ, ಪರವಾಗಿಲ್ಲ, ಅದನ್ನೇನು ನಾವು ಅಷ್ಟು ಸೀರಿಯಸ್ ಯಾರೂ ತೊಗೊಳ್ಳೋದಿಲ್ಲ. ಯಾಕಂದರೆ ನಾವು ಇದನ್ನು ಮಾಡಬೇಕು ಅಂತಿದ್ರೆ ಊರ ಮಂದಿ ಏನಂತಾರ ಆಯ್ತಿದೆ ಹಿಂಗೆಲ್ಲ ವಿಚಾರ ನಾವೆಲ್ಲ ಮಾಡ್ತಿದ್ದಿಲ್ಲ. ಸೊ ಅವರು ಮಲೇಷ್ಯಾಕ್ಕೆ ಹೋದರು. ಮಲೇಷ್ಯಾಕ್ಕೆ ಹೋದ ನಂತರ 10 ವರ್ಷ ಅವರು ಮಲೇಷ್ಯಾದಲ್ಲೇ ಕೆಲಸ ಮಾಡಿದರು. 10 ವರ್ಷ ಮಲೇಷ್ಯಾದಲ್ಲಿ ಕೆಲಸ ಮಾಡಿದ್ರು ಕೂಡ ಫ್ಯಾಮ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಆಗ್ತಾ ಇದ್ದಿಲ್ಲ. ಆ ಟೈಮ್ದಲ್ಲಿ ನಮಗಿಬ್ಬರು ಮಕ್ಕಳಾದರು. ಇವ್ರು ಹೋಗಿ ಒಂದು 6-7 ತಿಂಗಳಲ್ಲಿ ನಮ್ಮ ಮಕ್ಕಳಾಗಿ ಆದರು ಇಬ್ಬರು. ಆದರೂ ಕೂಡ ಅವ್ರಿಗೆ ಅಲ್ಲಿ ಕೆಲಸದ ಒತ್ತಡ ಎಷ್ಟಿತ್ತು ಅಂದರೆ ಮನೆಗೆ ಬರೋದು ಆಗಿದ್ದಿಲ್ಲ. ಅಷ್ಟು ಹಾರ್ಡ್ ವರ್ಕಿಂಗ್ ನಮ್ಮ ಮನೆಯವರು. ಸೊ ಅದನ್ನೆಲ್ಲ ಮಾಡಿದ ನಂತರನ ಹಾಗೆಯೇ 10 ವರ್ಷ ಅಲ್ಲೇ ಕಳೆದ್ರು. ಆದರೆ ಇನ್ನೂ ಆಸ್ಟ್ರೇಲಿಯಾಕ್ಕೆ ಅಪ್ಲೈ ಮಾಡಿದ್ರು, ಮತ್ತು ಇನ್ನೂ ಬೇರೆ ಬೇರೆ ಕಡೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದರು. ಅದೇ ಹೇಳ್ತಿಲ್ಲ, ಅಷ್ಟು ಸರಳ ಇಲ್ಲ ಕೆಲಸ ಸಿಗೋದು. ಊರಲ್ಲಿ ಕೆಲಸ ಸಿಗೋದು ಅಂದರೆ ಏನಾಗುತ್ತೆ ಅಂದರೆ, ನೀವು ರ್ಯಾಂಕ್ ಬಂದಿರಬೇಕು. ನಾವು ರ್ಯಾಂಕ್ ಇಲ್ಲ, ನಾವು ಮಿಡ್ಲ್ ಅದೀವಿ ಅಂತಂದರೆ ಬದುಕೋದೇ ಕಷ್ಟ ಆಗ್ಬಿಡುತ್ತಲ್ಲ. ಈಗ ಹೆಂಗಿದೇನೋ ಗೊತ್ತಿಲ್ಲ, ಆವಾಗೆಲ್ಲ ನಮ್ಗೆ ಹಂಗೆ ಅನ್ನಿಸ್ತಾ ಇತ್ತು. ಸರಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಗೆ ಆ ಟೈಮಿಗೆ ಹಂಗೆ ಅನ್ನಿಸ್ತಾ ಇತ್ತು, ಕಷ್ಟ ಅನ್ನಿಸ್ತಾ ಇತ್ತು. ಮನೆ ನಡೀತಾ ಇತ್ತು, ಮನೆ ನಡೀದಕ್ಕೆ ಅದಕ್ಕೇನಿಲ್ಲ. ಸೊ ಕೆಲಸ ಮಾಡ್ತಾಯಿದ್ವಿ, ಅಷ್ಟು ಇಲ್ಲ. ಆದರೆ ಆಂಬಿಷನ್ ಇರುತ್ತಲ್ಲ, ಕನಸುಗಳಿರ್ತಾವಲ್ಲ, ಏನೋ ಮಾಡಬೇಕು ಅಂತ ತುಡಿತಾ ಇರುತ್ತಲ್ಲ, ಅದು ಅವ್ರಿಗೆ ಮಲೇಷ್ಯಾಗೂ ಕರ್ಕೊಂಡು ಹೋಯ್ತು. ಆಮೇಲೆ ಅಲ್ಲೇ ಇದ್ದೂ ಅವರು ಹಾಗೆ ಅಪ್ಲೈ ಮಾಡ್ತಾಯಿದ್ರು, ಏನು ಮಾಡಬೇಕು. ನಮ್ಮ ಮಕ್ಕಳು 6 ವರ್ಷದ ಆದರು. ಸೊ ಅವ್ರಿಗೆ ಹೆಂಗೆ ಅನ್ನಿಸ್ತಾ ಇತ್ತು, ಮಕ್ಕಳಿಗೊಂದು ಒಳ್ಳೇದು ಲೈಫ್ ಕೊಡಬೇಕಲ್ಲ, ಕರ್ಕೊಂಬರ್ಲಿಕ್ಕಿಲ್ಲ ಆಗೋದಿಲ್ಲ, ಏನು ಹೆಂಗೆ ಅಂತ ವಿಚಾರ ಮಾಡ್ತಾ ಆಸ್ಟ್ರೇಲಿಯಾಕ್ಕೆ ಅಪ್ಲೈ ಮಾಡಿದರು. ಆಸ್ಟ್ರೇಲಿಯಾಕ್ಕೆ ಅಪ್ಲೈ ಮಾಡಿದ ನಂತರ ನಮಗಿಲ್ಲಿ ಸ್ಕಿಲ್ ಸ್ಪಾನ್ಸರ್ಶಿಪ್ ಅಂತ ವೀಸಾ ಇರುತ್ತೆ, ಸ್ಕಿಲ್ ಮೈಗ್ರೇಷನ್ ಅಂತ ಇರುತ್ತೆ. ಆ ಸ್ಕಿಲ್ ಮೈಗ್ರೇಷನ್ ವೀಸಾದ ಮೇಲೆ ನಮಗಿಲ್ಲಿ ಬರಲಿಕ್ಕೆ ಅನುಕೂಲ ಆಯಿತು. ಓಕೆ, ಈಗ ನಾನು ಹೇಳಿಬಿಟ್ಟೆ, ನಮ್ಮ ಮನೆಯವರು ಡಿಪ್ಲೊಮಾ ಮಾಡಿದರು. ಡಿಪ್ಲೊಮಾ ನಂತರ ಸಣ್ಣ ಪುಟ್ಟ ಕೆಲಸ ಮಾಡಿದರು. ಮಾಡಿ ನಂತರ ಪುಣೆಗೆ ಹೋದರು. ಪುಣೆದಿಂದ ಅವರು ಧಾರವಾಡಕ್ಕೆ ಮತ್ತೆ ಬಂದು ಸ್ಪೈಸರ್ ಇಂಡಿಯಾ ಲಿಮಿಟೆಡ್ ಕಂಪ್ನಿಯಲ್ಲಿ ಕೆಲಸ ಮಾಡಿದರು. ಅಲ್ಲಿಂದ ಮಲೇಷ್ಯಾಕ್ಕೆ ಹೋದರು. ಮಲೇಷ್ಯಾದಿಂದ ಆಸ್ಟ್ರೇಲಿಯಾಕ್ಕೆ ಬಂದ್ವಿ ಅಂತ ಒಂದು ಲೈನ್ದಲ್ಲಿ ನಾನು ನಿಮಗೆ ಹೇಳಿಬಿಟ್ಟೆ. ಆದರೆ ಅದ್ರ ಹಿಂದೆ ಅಷ್ಟು ಸರಳವಾಗಿ ಜೀವನ ಇರೋದಿಲ್ಲ. ಭಾಳ ಪ್ರಯತ್ನ ಇರುತ್ತೆ, ಹಾರ್ಡ್ ವರ್ಕ್ ಇರುತ್ತೆ, ಜಿದ್ದಿರುತ್ತೆ, ಛಲ ಇರುತ್ತೆ ಅದ್ರ ಹಿಂದೆ, ಮತ್ತು ತುಂಬ ಸ್ಯಾಕ್ರಿಫೈಸಸ್ಸು ಇರುತ್ತೆ, ಮತ್ತು ಗಟ್ಟಿ ಮನಸ್ಸು ಬೇಕು. ಎಲ್ಲರಿಗೂ ಆಗೋದಿಲ್ಲ. ಅದು ಕೂಡ ಮದುವೆ ಆದ ನಂತರ ಹಳ್ಳಿಯಲ್ಲೇ 10 ವರ್ಷ ಮನೆ ಬಿಟ್ಟು ಬರೋದು ಅಷ್ಟು ಈಸಿ ಮಾತು ಅಲ್ಲ. ಆಮೇಲೆ ಯಾವುದೂ ಬೆಂಬಲ ಇರಲಾರ್ದೆ, ದುಡ್ಡು ಇರಲಾರ್ದೆ, ತಮ್ಮ ಅಷ್ಟಕ್ಕೆ ತಾವೇ ಇಷ್ಟೆಲ್ಲ ವಿಚಾರ ಮಾಡಿ ಅಲ್ಲಿಂದ ಹಳ್ಳಿಯಿಂದ, ಪುಟ್ಟ ಹಳ್ಳಿಯಿಂದ, ಸಣ್ಣ ಹಳ್ಳಿಯಿಂದ ಬರೋದು ಆ ಕಾಲದಲ್ಲಿ ತುಂಬ ಕಷ್ಟ. ಹುಲಗೂರದಿಂದ ಹುಬ್ಳಿಗೆ ಹೋಗೋದೇ ದೊಡ್ಡಯ್ಯೋ, ಹುಬ್ಳಿಗೆ ಹೋಗ್ತಾರಲ್ಲ ಕೆಲಸಕ್ಕೆ, ಹೆಂಗೆ ಹೋಗ್ತೀರಪ್ಪ ಅವ್ವ ಅಪ್ಪನ ಬಿಟ್ಟು, ಹೆಂಗೆ ಹೋಗ್ತೀರಿ ಮಕ್ಕಳು ಬಿಟ್ಟು, ಸಾವಿರಾರು ಕ್ವಶನ್ಸ್ ಇರ್ತವೆ ಇಂಡ್ಯಾದಲ್ಲಿ, ಹೆಂಗಿರೋದು, ಏನು, ಅದು ಇದು ಅಂತ. ಅವನ್ನೆಲ್ಲ ಅವರೆಲ್ಲ ಇಗ್ನೋರ್ ಮಾಡಿಕೊಂಡು ತಮ್ಮ ಕನಸುಗಳ ಬೆಂಬತ್ತಿ ಏನೋ ಲೈಫ್ನಲ್ಲಿ ಒಂದು ದೊಡ್ಡ ಕೆಲಸ ಮಾಡಬೇಕು, ಒಂದು ದೊಡ್ಡ ಉದಾಹರಣೆ ಕೊಡಬೇಕು, ಮನೆಯಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂತ ಅಂದ್ಕೊಂಡು ಪ್ರಯತ್ನ ಮಾಡಿದರೆ ಪ್ರತಿಫಲ ಅವರು ಆಸ್ಟ್ರೇಲಿಯಾಕ್ಕೆ ಬಂದರು. ಇಲ್ಲಿ ಬರಬೇಕಾದ್ರೆ ಅವ್ರಿಗೆ ಯಾವುದು ಹಣ ಬೆಂಬಲ, ಫ್ಯಾಮ್ಲಿ ಸಪೋರ್ಟು, ಯಾವುದನ್ನು ಎಲ್ಲೂ ಸಪೋರ್ಟ್ ಇದ್ದಿಲ್ಲ ಅವ್ರಿಗೆ. ಅಂಥವರು
ಕೇವಲ 15,000 ರೂಪಾಯಿನ ತಮ್ಮ ಕೈಯೊಳಗೆ ಇಟ್ಕೊಂಡವರು ಆಸ್ಟ್ರೇಲಿಯಾಕ್ಕೆ ಬಂದಿದ್ದರು. ನನಗೂ ಕೇಳಿದ್ರು, ನಮ್ಮ ತಮ್ಮನಿಗೆ, ಎಲ್ಲರಿಗೂ ಮನೇಲಿ ಕೇಳಿದ್ರು, ಯಾರೂ ಸಪೋರ್ಟ್ ಮಾಡಲಿಲ್ಲ. ಯಾಕಂದರೆ ಆವಾಗ ಏನಾಗ್ತಿತ್ತು ಅಂದರೆ ಕೆಲಸ ಹುಡುಕೋದು, ಬೇರೆ ಬೇರೆ ಕಡೆ ಟ್ರೈ ಮಾಡೋದು, ಅದಕ್ಕೆಲ್ಲದಕ್ಕೂ ತುಂಬ ದುಡ್ಡು ಖರ್ಚಾಗತ್ತೆ ಅಲ್ವಾ. ಮಲೇಷ್ಯಾಕ್ಕೆ ಹೋಗಿ ಅಲ್ಲಿ ತುಂಬ ಸ್ಟ್ರಗಲ್ ಇತ್ತು ಅವ್ರ ಲೈಫು. ಸೊ ಅಲ್ಲಿ ಕರೆಸ್ಕೊಂಡ್ರೆ ಲೈಫ್ ಸೆಟ್ಲ್ ಆಗೋದಿಲ್ಲ ಅಂತ ಅಂದ್ಕೊಂಡು ಮತ್ತೇನು ಮಾಡೋದು, ಈಗ ಮಕ್ಕಳ ಭವಿಷ್ಯ ಏನು, ಹೇಗೆ ಅಂತ ಅಂದ್ಕೊಂಡು ಮತ್ತೆ ಹಾಗೆ ತಮ್ಮ ಪ್ರಯತ್ನ ಕಂಟಿನ್ಯೂ ಮಾಡಿದ್ದರ ಪ್ರತಿಫಲವಾಗಿ ನಾವೀಗ ಆಸ್ಟ್ರೇಲಿಯಾಕ್ಕೆ ಬಂದ್ವಿ. ಆಸ್ಟ್ರೇಲಿಯಾಕ್ಕೆ ನಾವು ಸ್ಕಿಲ್ಡ್ ಸ್ಪಾನ್ಸರ್ಶಿಪ್ ವೀಸಾ ಅಥವಾ ಸ್ಕಿಲ್ಡ್ ಮೈಗ್ರೇಷನ್ ವೀಸಾ ಅಂತಾರೆ. ಹಾಗಾಗಿ ಆ ವೀಸಾದಲ್ಲಿ ನಾವು ಬಂದಿರೋದು. ಓಕೆ, ಈಗ ನಾನು ನಮ್ಮ ಮನೆಯವ್ರ ಬಗ್ಗೆ ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಂಗೆ ಭಾಳ ಅವ್ರ ಬಗ್ಗೆ ಹೆಮ್ಮೆ ಇದೆ. ಹೆಮ್ಮೆ ಯಾಕಿದೆ ಅಂದರೆ, ತುಂಬ ಅದ್ರ ಹಿಂದೆ ಎಷ್ಟು ಕಷ್ಟಗಳಿತ್ತು, ಅವರು ತಮ್ಮ ಇಲ್ಲಿ ಬರಬೇಕು ಅಂತ ಅವ್ರ ಹಿಂದೆ ಎಷ್ಟು ಪ್ರಯತ್ನ ಮಾಡಿದರು, ಅದ್ರ ಸಂಬಂಧ. ಓಕೆ, ಅದ್ರ ಉದ್ದೇಶ ಇತ್ತಲ್ಲ, ಅದು ಭಾಳ ಮ್ಯಾಟರ್ ಆಗುತ್ತೆ ಲೈಫ್ನಲ್ಲಿ. ಅದಕ್ಕೆ ನನಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ. ಅದಕ್ಕೆ ಅವ್ರ ಬಗ್ಗೆ ನಾನೀಗ ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬರಬೇಕಾದ್ರೆ ಅವ್ರ ಕಷ್ಟಗಳು ಏನಿತ್ತಂತ ಹೇಳ್ತಾ ಇದ್ದೀನಿ. ಯಾಕೆ ಬಂದರು ಅಂತ ಹೇಳ್ತೀನಿ. ಯಾಕೆ ಬಂದರು ಅಂದರೆ, ಇಂಡ್ಯಾದಲ್ಲೇ ಇದ್ದುಕೊಂಡು ಕೆಲಸ ಸಿಗ್ಬೋದಾಗಿತ್ತಲ್ಲ, ಯಾಕಪ್ಪ ನಾವೇನು ಮಾಡ್ತಾ ಇಲ್ಲ ಕೆಲಸ, ಇಷ್ಟು ಜನ ಮಾಡ್ತಾರೆ ಕೆಲಸ, ಭಾರತದಲ್ಲಿ ಇದ್ಕೊಂಡು ಇಷ್ಟೆಲ್ಲ ಮನೆ ನಡೀತೆ, ಹೆಂಡತಿ ಮಕ್ಕಳು, ಅವ್ವ ಅಪ್ಪ, ಹೊಲ ಮನೆ ಎಲ್ಲ ಬಂದು ಬಳಗ, ದೇಶ ಬಿಟ್ಟು ಹೋಗೋದು, ದೇಶ ಪ್ರೇಮ ಎಲ್ಲಿ ಹೋಯ್ತು, ಇಷ್ಟೆಲ್ಲ ಇರುತ್ತೆ ಅಲ್ವಾ. ಇಲ್ಲೇ ಇದ್ದು ಮಾಡ್ಬೋದಿತ್ತಲ್ಲ ಅನ್ಬೋದು, ಹೌದಾ ಇಲ್ಲ? ನಾನಾದರೂ ಹಾಗೆ ಅಂತ ಇದ್ದೆ, ಅಕಸ್ಮಾತ್ ಅಲ್ಲೇ ಇದ್ದಿದ್ರೆ. ಅದು ತುಂಬ ಕಾಮನ್, ಅದರೊಳಗೇನು ತಪ್ಪಿಲ್ಲ. ಇರ್ಬೋದಾಗಿತ್ತೇನೋ, ಕೆಲಸ ಅಲ್ಲೇನೋ ಮಾಡ್ಬೋದಾಗಿತ್ತೇನೋ, ಆದರೆ ನಮಗೆ ಆ ಕಾಲದಲ್ಲಿ ಅದು ತುಂಬ ಕಷ್ಟ ಅನ್ನಿಸ್ತು. ರ್ಯಾಂಕ್ ಬಂದಿರಬೇಕು, ಇಲ್ಲ ಏನೋ ಒಂದು ಎಲ್ಲರಿಗೂ ಕಾಂಪಿಟೇಷನ್ ಇರುತ್ತೆ ಅಲ್ಲಿ, ಫಸ್ಟ್ ಸೆಕೆಂಡ್ ಥರ್ಡ್ ಅಷ್ಟೇ ಎಲ್ಲರಿಗೂ ಬಂದವ್ರಿಗೇ ಕೆಲಸ ಸಿಗಬೇಕು, ಸಿಗುತ್ತೆ ಅನ್ನೋ ಪರಿಸ್ಥಿತಿ ಆ ಟೈಮ್ದಲ್ಲಿ ಇರ್ತಿತ್ತು. ಹಾಗಾಗಿ ಅದು ಕಾಂಪಿಟೇಷನ್ನು, ಆ ಸ್ಟ್ರೆಸ್ಸು ಏನೋ, ಆಮೇಲೆ ಅದು ಗೌರವ, ಡಿಗ್ನಿಟಿ ಆಫ್ ಲೇಬರ್ ಅಲ್ಲಿ ಸ್ವಲ್ಪ ನಮಗೆ ಅನ್ನಿಸ್ಲಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಸ್ಯಾಟಿಸ್ಫೈಡ್ ಇನ್ಕಮ್ಮು, ಮನೆ ನಡೀತೆ ಹಾಗೆ ಹೀಗೆ. ಆದರೆ ಒಂದು ಕೆಲಸದಲ್ಲಿ ಒಂದು ಇಂಕ್ರಿಮೆಂಟ್ ಅಂದರೆ ದುಡ್ಡಿನ ಇಂಕ್ರಿಮೆಂಟ್ ಅಲ್ಲ, ಪೊಸಿಷನ್ನು ಮತ್ತು ಹೊಸದ ಕಲೀತು ಅಪೋರ್ಚುನಿಟೀಸು, ಕಲೀಲಿಕ್ಕೆ ಅಪೋರ್ಚುನಿಟೀಸು ಅವೇನು ನಮಗೆ ಸಿಗೋದು ಸ್ವಲ್ಪ ಸಿಗ್ತಾ ಇತ್ತೇನೋ, ನಮಗೆ ಸಿಗೋದು ಕಷ್ಟ ಅನ್ನಿಸ್ತು. ಅದೇ ಎಲ್ಲಕ್ಕಿಂತ ಮುಖ್ಯವಾಗಿ ಇವರೆಲ್ಲ ಕೆಲಸ ಮಾಡಿದ್ರು, ಎಲ್ಲ ಕಡೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರು, ಎಲ್ಲ ಕಡೆ ಒಳ್ಳೇದು ಅನ್ನಿಸ್ಕೊಂಡ್ರು. ಅವರೆಲ್ಲ ಇವ್ರಿಗೆ ಏನೋ ಪ್ರಮೋಷನ್ನು ಕೊಡ್ತೀನಿ, ಇಲ್ಲ ಒಳ್ಳೆ ವರ್ಕರು, ಹಾರ್ಡ್ ವರ್ಕರು, ಮತ್ತು ಇನ್ನು ವೆರಿ ಲಾಯಲ್. ಓಕೆ, ಈಗಲೂ ಹಾಗೆ ಇದ್ದಾರೆ. ಈಗ ಸೊ ಅವ್ರ ಸ್ವಭಾವನೆ ಹಾಗೆ, ಅವ್ರು ಹಾಗೆ ಕೆಲಸ ಮಾಡೋದು. ಸೊ ಇದ್ದರೂ ಕೂಡ ಕನಸುಗಳಿರುತ್ತಲ್ಲ, ಅದು ಹಸಿವು, ಏನು ಮಾಡಬೇಕು ಅಂತ. ಅದಕ್ಕೆ ಎಲ್ಲ ಇದನ್ನು ಪ್ರಯತ್ನ ಮಾಡ್ತವೆ. ಓಕೆ, ಎಲ್ಲ ಟೈಪ್ ಅವ್ರು ಪ್ರಯತ್ನ ಮಾಡಿದರು. ಅದು ಕನಸುಗಳು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರಲ್ಲ, ಕನಸುಗಳಂದರೆ ಮಲಗಿದ ಮೇಲೆ ನಮ್ಮ ಕನಸು ಕಾಣ್ತೀವಲ್ಲ, ಅದು ನಿಜವಾದ ಕನಸಲ್ಲ. ನಾವು ಎಷ್ಟಿದ್ದಾಗೆ ನಮ್ಮ ಮಲಗಕ್ಕೆ ಬಿಡೋದಿಲ್ಲಲ್ಲ ವಿಷಯಗಳು, ಆಸೆಗಳು, ಗುರಿಗಳು, ಅವು ನಮ್ಮ ನಿಜವಾದ ಕನಸು ಅಂತ ಹೇಳ್ತಾರಲ್ಲ, ಆ ರೀತಿ ಆ ಕನಸುಗಳು, ಅವು ಎಂಬಿಷನ್ಸು, ಗುರಿಗಳು ಅವ್ರಿಗೆ ಒಂದು ಜಾಗದಲ್ಲಿ ಕುಂತ್ಕೊಂಡು ಒಂದು ಕಡೆ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ನಾನು ನಮ್ಮ ಮನೆಯವರು ಹೌದಪ್ಪ ನಾವೇ ಇಲ್ಲಿ ಬಂದೀವಿ, ನಾವೇ ದೊಡ್ಡ ಜನ, ಹಿಂಗಂತ ತಿನ್ನೋದಿಲ್ಲ. ಸಾಕಷ್ಟು ಇರ್ತಾರೆ, ಸಾಕಷ್ಟು ಕೋಟೆನ್ಗಂಟ್ಲೆ ಇದ್ದಾರೆ, ನನಗಿನ್ನ ಭಾಳ ಒಳ್ಳೆ ಪೊಸಿಷನ್ನು, ಭಾಳ ಒಳ್ಳೆ ಲೈಫು, ಅಚೀವ್ಮೆಂಟ್ಸ್ ಎಲ್ಲ ಮಾಡಿದವರಿದ್ದಾರೆ. ಆದರೆ ನಮ್ಮ ಮನೆಯವರು ಈಗೇನು ಪೊಸಿಷನ್ದಲ್ಲಿ ಇದ್ದಾರಲ್ಲ, ಆಸ್ಟ್ರೇಲಿಯಾಕ್ಕೆ ಬಂದ ಮೇಲೆ ಈ ಸದ್ಯವ್ರು ಕೆಲಸ ಮಾಡೋದು, ಅವರು ಚಾಲೆಂಜಸ್, ಅವ್ರದ್ದು ಏನೋ ವಿಚಾರಗಳು ಏನಿದ್ದಾವಲ್ಲ,
ಅವರನ್ನು ಈ ಸದ್ಯ ಅವ್ರು ಕೆಲಸ ಮಾಡೋದು ಏನಂತ ನಾನು ಏನು ಹೇಳೋದಿಲ್ಲ, ಆದರೆ ಹೇಳೋದು ಅವಶ್ಯ ಇಲ್ಲ ಅಂತ ನಾನು ಅನ್ಕೊತೀನಿ. ಆದರೆ ಅವ್ರು ಈ ಸದ್ಯ ಇಲ್ಲಿ ಏನು ಪೊಸಿಷನ್ದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅದನ್ನು ಇಲ್ಲಿವರೆಗೆ ನನಗೆ ಅಂದ್ಕೊಂಡಿದ್ದಂಗೆ ಯಾರೂ ಇಂಡಿಯನ್ಸು ಆಸ್ಟ್ರೇಲಿಯಾದಲ್ಲಿ ಮಾಡಿಲ್ಲ. ಈ ಪೊಸಿಷನ್ದವ್ರು ಏನಿದ್ದಾರಲ್ಲ, ಈ ಸದ್ಯ ಅವ್ರದ್ದು ಏನು ಲೆವೆಲ್ ಆಫ್ ವರ್ಕ್ ಅಂದರೆ ಅವ್ರದ್ದು ಪೊಸಿಷನ್ ಯಾವುದಿದ್ರೊಳಗೆ ಅಂತ ಹೇಳ್ತಾ ಇಲ್ಲ ನಾನು, ಏನು ಕೆಲಸ ಅಂತಲ್ಲ, ಆದರೆ ಅವ್ರದ್ದು ಯಾವ ಏಜ್ನಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಅದ್ರ ಹಿಂದೆ ಎಷ್ಟು ಅವ್ರಿಗೆ ಹಾರ್ಡ್ ವರ್ಕ್, ಎಷ್ಟು ಕಷ್ಟಗಳನ್ನ ದಾಟ್ಕೊಂಡು ಅವ್ರು ಬಂದಿದ್ದಾರಲ್ಲ, ಅದನ್ನೇ ಆ ಅಚೀವ್ಮೆಂಟ್ಸ್ ಏನಿದೆಯಲ್ಲ ಅದು ಇಂಡಿಯಾದಲ್ಲಿದ್ದರೆ ಆಗ್ತಾಯಿದ್ದಿಲ್ಲ. ಭಾರತದಲ್ಲಿದ್ದರೆ ನಾವು ಈ ಲೆವೆಲಿಗೆ ನಮ್ಮ ಲೈಫು ಇರ್ತಿದ್ದಿಲ್ಲ. ಆಮೇಲೆ ಇಲ್ಲಿ ಬಂದಿರೋದು ಬರೀ ದುಡ್ಡಿಗೆ ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ಇದಕ್ಕೆ ಬಂದಿಲ್ಲ. ಏನೊಂದು ಮಾಡಬೇಕು ಹೊಸದು ಅಂತ ಅಂದ್ಕೊಂಡು ಏನಾರ ಒಂದು ಚಾಲೆಂಜಿಂಗ್ ಲೈಫ್ ಮಾಡಬೇಕು, ಏನೊಂದು ಅಚೀವ್ ಮಾಡಬೇಕು ಅಂದ್ಕೊಂಡು ಬಂದಿರೋದವರು. ಸೊ ಅದ್ರ ಜೊತೆಗೆ ನಾವು ದುಡ್ಡನ್ನು ಮಾಡ್ಕೊಂಡಿದ್ದೀವಿ, ಕೆಲಸನೂ ಸಿಕ್ಕಿದೆ, ನೆಮ್ಮದಿಯಾದ ಬದುಕು ಐತಿ, ಇಲ್ಲ ಅನ್ನೋದಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಇಂಡಿಯಾದಲ್ಲಿ ನಾವು ಅಂದ್ಕೊಂಡಿದ್ದ ಕನಸುಗಳಿಗೆ ಅಷ್ಟು ಸೊಸೈಟಿ ಬೆಂಬಲ ಆಗಲಿ, ಇಲ್ಲ ಆ ಪರಿಸ್ಥಿತಿಗಳನ್ನು ನಮಗೆ ಅನುಕೂಲ ಮಾಡಿಕೊಡ್ಲಿಲ್ಲ ನಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳಿಕ್ಕೆ. ಸೊ ಅದಕ್ಕೆ ನಮ್ಮ ಮನೆಯವರು ಆ ಕನಸುಗಳನ್ನು ಬೆಂಬಲಿಸ್ಕೊಂಡು ಆಸ್ಟ್ರೇಲಿಯಾಗೆ ಬಂದರು. ಇಲ್ಲಿ ಬಂದ ನಂತರ ನನಗೆ ಏನನ್ಸುತ್ತಲ್ಲ, ಅವರು ಕನಸುಗಳು ಒಂದು ಮಟ್ಟಿಗೆ ಖುಷಿಯಾಗಿ ಪೂರೈಸಿದವಂತ ಅನ್ಕೊತೀನಿ. ಅವ್ರದ್ದು ಕಷ್ಟಗಳಿಗೆ, ಅವರ ಹಾರ್ಡ್ ವರ್ಕಿಗೆ ಪ್ರತಿಫಲ ಸಿಕ್ಕೇಂತಿ ಅಂತ ನಾನು ಅನ್ಕೊತೀನಿ. ನಮ್ಮ ಮನೆಯವ್ರು ಬಂದಿರೋದು ಅದಕ್ಕೆ. ಅದು ಏನಂತಾರಲ್ಲ, ಪಂಜರದ ಗಿಳಿ ಒಳಗೆ, ಪಂಜರದಲ್ಲಿ ಪಕ್ಷಿಗಳು ಇರ್ತಾವಲ್ಲ, ಹಾರಬೇಕು ಅದು ತುಡಿತಾ ಇರುತ್ತಲ್ಲ, ಹೊರಗೆ ಹೋಗ್ಬೇಕು, ಹಾರಬೇಕು, ನೋಡಬೇಕು ಜಗತ್ತನ್ನಂತ. ಅದು ವಿಷಯದಿಂದ ನಮ್ಮ ಮನೆಯವರು ಆಸ್ಟ್ರೇಲಿಯಾಕ್ಕೆ ಬಂದಿರೋದು. ಇಲ್ಲಿ ಬಂದು ನಾ ದುಡ್ಡು ಮಾಡಬೇಕು ಅಂತವರು ಎಂದೂ ಆಸೆ ಪಟ್ಟೋರಲ್ಲ. ದುಡ್ಡು ಮಾಡಬೇಕು, ಈ ಕೆಲಸ ಮಾಡಿದ್ರೆ ನಂಗೆ ದುಡ್ಡು ಜಾಸ್ತಿ ಬರುತ್ತೆ, ಆ ಕೆಲಸ ಮಾಡಿದ್ರೆ ದುಡ್ಡು ಜಾಸ್ತಿ ಬರುತ್ತೆ, ಹಿಂಗೆ ಮನೆ ಕಟ್ಟಿಸ್ಕೋಬೇಕು, ಹಂಗೆ ಮಾಡಬೇಕು, ಈ ರೀತಿ ಇಲ್ಲ. ತುಂಬ ಸಿಂಪಲ್ ಲೈಫ್ ಇದೆ ಅವ್ರದ್ದು. ಆದರೆ ಅವರಿಗೆ ತೃಪ್ತಿ ಇದೆ ತಾವು ಮಾಡೋ ಕೆಲಸದಲ್ಲಿ. ಕನಸುಗಳಿದ್ದಾವೆ, ಏನಾದರೂ ಮಾಡಬೇಕು ಅಂತಿರುತ್ತೆ, ಇನ್ನೂ ಇರುತ್ತೆ. ಈಗ ಅವ್ರಿಗೆ ನಿಯರ್ಲಿ 50 ವರ್ಷ ಹಾಗೆ ಆಗ್ಲಿಕ್ಕೆ ಬಂತು. ಆದರೆ ಇಲ್ಲಿ ಬರಬೇಕಂದು ಏನು ಡಿಸಿಷನ್ ತೊಗೊಂಡ್ರಲ್ಲ, ಅದು ಅವ್ರಿಗೆ 100ಕ್ಕೆ 100 ಒಳ್ಳೆಯದಾಗಿದೆ, ಒಳ್ಳೆಯ ಜೀವನ ಕೊಟ್ಟಿದೆ. ಮಕ್ಕಳಿಗೆ ಚಲೋ ಆಯಿತು, ಒಂದು ಇನ್ನು ಸೆಕ್ಯೂರ್ ಲೈಫ್ ಸಿಕ್ಕಿದೆ. ಓಕೆ, ಇದಕ್ಕೇ ನಾವು ಬಂದಿರೋದು, ನಮ್ಮ ಮನೆಯವ್ರು ಬಂದಿರೋದು. ಇನ್ನು ನಾನು ಯಾಕೆ ಬಂದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ಬಂದೇ ಲೈಫ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದಿಲ್ಲ, ಅದು ನನ್ನ ಅರ್ಥ ಅದು ಅಲ್ಲ. ನಾವು ಯಾಕೆ ಬಂದ್ವಿ ಅಂತ ಹೇಳ್ತಿದ್ದೀನಿ. ನಮ್ಮ ಕನಸುಗಳು ನಮಗೆ ಅಲ್ಲೇ ಪೂರೈಸ್ಲಿಕ್ಕೆ ಆಗಲಿಲ್ಲ, ನಾವು ಇಲ್ಲಿ ಬಂದಿರೋದು, ಇಷ್ಟು ಹೇಳ್ತೀನಿ. ಆದರೆ ಅಲ್ಲೇ ಇದ್ದು ನಮಗಿನ್ನ ಚೆನ್ನಾಗಿ ಲೈಫ್ ಮಾಡೋ ಇದ್ದಾರೆ, ನಮಗಿನ್ನ ಚೆನ್ನಾಗಿ ಅವ್ರ ಜೀವನ ಇದೆ. ಅಲ್ಲಿ ಮನೆ ತೊಗೊಂಡಿದ್ದಾರೆ, ಕಾರ್ ತೊಗೊಂಡಿದ್ದಾರೆ, ಒಳ್ಳೆಯ ಜೀವನ, ಹೆಲ್ದಿ ಲೈಫು, ಪ್ರೋಗ್ರೆಸಿವ್ ಲೈಫ್ ಮಾಡ್ತಿರೋ ತುಂಬ ಚೆನ್ನಾಗಿದ್ದಾರೆ. ನಾವೇ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ಇವತ್ತು ಹೇಳೋದು ನಾವು ಯಾಕೆ ಇಲ್ಲಿ ಬಂದ್ವಿ ಅನ್ನೋದಷ್ಟೇ. ಆಮೇಲೆ ಓಕೆ, ಈಗ ಇಷ್ಟು ನಮ್ಮ ಮನೆಯವ್ರ ಕತೆ. ಇನ್ನು ನಾನು ನನ್ನ ಕತೆ ಹೇಳ್ತೀನಿ ಕೇಳ್ರಿ. ಏನಪ್ಪ ಅಂತಂದ್ರೆ, ನನ್ನ ಕತೆ ಏನಂದ್ರೆ, ನಾನು ಭಾಳ ಸಿಂಪಲ್ ಹಳ್ಳಿ ಹುಡುಗಿ, ಹೆಂಗಿದ್ದೀನಿ ಹಾಗೆ ಆರಾಮಿದ್ಬಿಡೋದು. ನನಗೆ ದೊಡ್ಡ ಕನಸುಗಳು ಇರಲಿ ಇಲ್ಲ, ನಾನು ಭಾಳಷ್ಟು ದೊಡ್ಡ ಮನೆ ಒಳಗಿರ್ಬೇಕು, ನನ್ನ ಗಂಡ ಹಿಂಗಿರಬೇಕು, ಮನೆ ತೊಗೋಬೇಕು, ಕಾರ್ ತೊಗೋಬೇಕು, ಬಂಗಾರ ತೊಗೋಬೇಕು, ಇಲ್ಲ ಇಂಥವೇನು ನನಗೆ ಅಷ್ಟು ಆಸೆಗಳಿಲ್ಲ. ನಾನು ಎಲ್ಲಿದ್ರೂ ಹೀಗೆ ಇರ್ತೀನಿ, ಅಷ್ಟೇ ಆರಾಮಾಗಿರ್ತೀನಿ ನಾನು. ಸೊ ನನಗೇನು ಆಸೆಗಳು, ಅಷ್ಟು ದೊಡ್ಡ ಕನಸುಗಳು ಏನಿದ್ದಿಲ್ಲ. ನಾನು ಸ್ವಲ್ಪ ಏನಂತಾರೆ ದೇಶಭಕ್ತ
ಮನಸ್ಸಿನಲ್ಲಿ ಒಂಥರ ನಾವು ಆತು ನಮ್ಮ ಮನೆಯವರಾತು ಭಾಳ ದೇಶಭಕ್ತಿಯನ್ನು ತುಂಬಿಕೊಂಡಿದ್ದವರು. ನನಗೆ ಇಂಡಿಯಾ ಅಂದರೆ ಇಷ್ಟ. ಅದೇ ನಮ್ಮ ದೇಶ, ನಮ್ಮ ಜನ, ನಮ್ಮ ಕಲ್ಚರು ಇವೆಲ್ಲ ನಮಗೆಲ್ಲ ಇಷ್ಟ. ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು ಇಂಡಿಯನ್ಸ್ ಅಂತ, ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಓಕೆ, ನಂಗೆ ಹಳ್ಳಿ ಜೀವನನೇ ಇಷ್ಟ, ಸಿಂಪಲ್ ಲೈಫೇ ಇಷ್ಟ. ನಂಗೆ ಅದೇ ಸೀರೆ ಉಟ್ಕೊಳ್ಳೋದು, ರೊಟ್ಟಿ ಮಾಡೋದು, ಇಂಥವೆಲ್ಲ ನನಗಿಷ್ಟ. ನಾನೇನು ದೊಡ್ಡ ದೊಡ್ಡ ಕನಸು ಕಟ್ಟೋಳು, ದೊಡ್ಡ ದೊಡ್ಡ ಕನಸು ತೊಗೊಂಡು ಇದ್ದೋಳು ಅಲ್ಲ. ಸೊ ನಾನು ಹೇಗಿದ್ದೆ ಅದರೊಳಗೆ ನಾನು ಆರಾಮಾಗಿ ಖುಷಿ ಇದ್ದೆ. ನನಗೇನು ಹಾಸ್ಟೆಲಾಗಿ ಬರಬೇಕಂತಿದ್ದಿಲ್ಲ. ಸೊ ಇದು ಇಲ್ಲಿ ಬರಬೇಕು ಅನ್ನೋದು ಪ್ಲ್ಯಾನ್ ನಮ್ಮ ಮನೆಯವ್ರದ್ದು ಆಗಿದ್ದಲ್ಲ. ಸೊ ಅವರು ಮಲೇಷ್ಯಾಕ್ಕೆ ಹೋದ್ರು ನಾನು ಹೋಗಿದ್ದಿಲ್ಲ. ನಾನು ನಿಮ್ಗೆ ಹೇಳಿದೆ 10 ವರ್ಷ ನಾನು ಇಂಡಿಯಾದಲ್ಲಿ ಇದ್ದೆ, ನಾ ಏನು ಹೋಗಬೇಕು ಹಾಗಂತ ನಾನು ಅಂದ್ಕೊಳ್ಳಿಲ್ಲ. ಆಸ್ಟ್ರೇಲಿಯಾಕ್ಕೆ ಬಂದಮೇಲೆ ಏನಾಯ್ತು ಅಂದರೆ, ನನ್ನ ಮಕ್ಕಳು ಆಗಲೇ 4th ಸ್ಟ್ಯಾಂಡರ್ಡ್ ಮುಗಿದಿತ್ತು. ಅವ್ರಿಗೂ ಮತ್ತೆ ಇನ್ನೇ ತಂದೆ ಜೋಡಿ ಇರಬೇಕು ಆಗುತ್ತೆ. ಆಮೇಲೆ ಇಲ್ಲೇ ನಮಗೆ ಫ್ಯಾಮಿಲಿ ವೀಸಾನು ಸಿಗ್ತಾ ಇತ್ತು, ಅದು ಒಂದು ಅನುಕೂಲ ಆಯಿತು. ಸೊ ಹಾಗೆ ಮನೆಯಲ್ಲಿ ಎಲ್ಲರೂ ನನ್ನ ಫೋರ್ಸ್ ಮಾಡಿ ದೂಕಿ ನನ್ನ ಆಸ್ಟ್ರೇಲಿಯಾಕ್ಕೆ ಕಳಿಸಿದ್ರು. ಇಲ್ಲಿ ಬರಬೇಕಾದ್ರೆ ನಾನು ಮಾತ್ರ ಹತ್ಕೋತ ಬಂದೀನಿ. ನಂಗೆ ಹೊಟ್ಟೆ ಇಲ್ಲಿ ನಾ ಹೋಗೋದಿಲ್ಲ ಆಸ್ಟ್ರೇಲಿಯಾಕ್ಕೆ, ನನಗೆ ಇಂಡಿಯಾನೇ ಇಷ್ಟ ಅಂತ ಅಂದ್ಕೊಂಡು ನಾನು ಬಂದಿರೋದು. ಇದು ನನ್ನ ಕತೆ. ನಮ್ಮ ಮನೆಯವ್ರ ಕತೆ ಹಾಗಿತ್ತು, ನನ್ನ ಕತೆ ಹೀಗಿದೆ. ಆದರೆ ಏನೋ ದೇವ್ರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಇಲ್ಲಿ ಬಂದ ನಂತರ ಜೀವನ ಸರಳವಾಗಿ ನಡೆದೈತೆ. ಆಮೇಲೆ ಒಳ್ಳೇದಾಗಿದೆ ಲೈಫ್ನಲ್ಲಿ. ಭಾರತದಲ್ಲಿ ಇದ್ದುಕೊಂಡು ನಾವು ಲೈಫ್ ಹೆಂಗೆ ಇರ್ತಿತ್ತು ಅದಕ್ಕಿಂತ ತುಂಬಾ ಚೆನ್ನಾಗಿ ನಮ್ಮದು ಲೈಫ್ ಇದೆ. ಸೊ ಅದಕ್ಕೆ ನನಗೆ ಆಸ್ಟ್ರೇಲಿಯಾಗೆ ಬಂದಿರೋದು ಡಿಸಿಷನ್ನು ಈಗ ಚಲೋ ಅನ್ನಿಸ್ತಾ ಇದೆ. ಮೊದಲು ನಮ್ಮನೆಯವ್ರು ಹೇಳ್ತಿದ್ದೆ, ನೀವು ಯಾಕೆ ನನಗೆ ಕರ್ಸ್ಕೊಂಡ್ರಿ, ನಂಗೆ ಬರೋ ಮನಸ್ಸಿಲ್ಲ, ನಂಗಲ್ಲೇ ಊರಿಗೆ ಬಿಟ್ಬಿಡಿ ಅಂತ. ಸೊ ಆದರೆ ಅದೇ ಹೇಳ್ತೀನಲ್ಲ, ಅವ್ರು ಜಾನ್ ಇದ್ದಾರೆ, ಅವರೇನೋ ಫ್ಯೂಚರ್ ಬಗ್ಗೆ ವಿಚಾರ ಮಾಡಿದ್ರು, ನಮ್ಮನ್ನು ಕರ್ಕೊಂಡ್ಬಂದರು. ಇಲ್ಲಿ ಲೈಫು ತುಂಬ ಚೆನ್ನಾಗಿದೆ. ಬಂದಿರೋದಕ್ಕೂ ಒಂದು ಸಾರ್ಥಕ ಆಯಿತು. ಇದು ನನ್ನ ಕತೆ, ನಾನು ಯಾಕೆ ಆಸ್ಟ್ರೇಲಿಯಾಕ್ಕೆ ಬಂದೆ ಅನ್ನೋದು. ಓಕೆ, ಈಗ ನಮ್ಮ ಮನೆಯವ್ರು ಯಾಕೆ ಆಸ್ಟ್ರೇಲಿಯಾಕ್ಕೆ ಬಂದರು, ನಾನು ಯಾಕೆ ಆಸ್ಟ್ರೇಲಿಯಾಕ್ಕೆ ಬಂದೆ ಅಂತ ನಾನು ನಿಮಗೆ ಹೇಳಿದೆ. ಇದರ ಅರ್ಥ ಭಾರತ ಬಿಟ್ಟು ಬೇರೆ ಕಡೆ ಹೋಗ್ರಿ ಅಂತ ಅಲ್ಲ. ಇದರ ಅರ್ಥ ನಿಮಗೆ ಎಲ್ಲಿ ನಿಮ್ಮ ಗುರಿಗಳನ್ನು ಅಚೀವ್ ಮಾಡಲಿಕ್ಕೆ, ಗುರಿ ಮುಟ್ಟಲಿಕ್ಕೆ ನಿಮಗೆ ಸಪೋರ್ಟ್ ಸಿಗುತ್ತೆ ಅಲ್ಲಿರಿ. ಜಗತ್ತು ತುಂಬ ದೊಡ್ಡದಿದೆ. ಇಂಡಿಯಾದಲ್ಲಿ ನಿಮಗೆ ಏನಾದರೂ ಸಾಧನೆ ಮಾಡಲಿಕ್ಕಾದರೆ ಇಂಡಿಯಾದಲ್ಲಿ ಇದು ಮಾಡಿ, ಇಲ್ಲ ಹೊರಗಡೆ ಬಂದು ಮಾಡಲಿಕ್ಕೆ ಆದರೆ ಇಂಡಿಯಾದಿಂದ ಹೊರಗೆ ಹೋಗಿ. ಒಂದು ಲೈಫು ಯೂಸ್ ಆಗೋಂಗೆ ಇರಬೇಕಲ್ಲ, ಜಗತ್ತಿಗೆ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟು ಹೋಗ್ಬೇಕಂತ ನಾನು ಅಂದ್ಕೊತೀನಿ. ಆಮೇಲೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು, ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿದ್ದೀರಾ, ಅದು ಸಾಕು. ಅದಕ್ಕಿಂತ ಹೆಚ್ಚಿಗೆ ಜಗತ್ತಿನಲ್ಲಿ ಯಾರಿಗೂ ಏನೂ ಬೇಕಾಗಿಲ್ಲ. ಸೊ ಇಷ್ಟು ಹೇಳ್ಕೊತ ನಾನು ಈ ವ್ಲಾಗನ್ನು ಮುಗಿಸ್ತೀನಿ. ನಿಮಗೆ ನಮ್ಮ ಕತೆ ಗೊತ್ತಾಯಿತು ಯಾಕೆ ಬಂದಿರೋದಂತ. ಹೋಪ್ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಏನಾದರೂ ಮೋಟಿವೇಶನ್ ಸಿಕ್ತು ಅಂದ್ಕೊತೀನಿ. ನಿಮಗಿಷ್ಟ ಆಗಿದ್ದರೆ ನಂದು ಚಾನಲನ್ನು ಲೈಕ್ ಮಾಡಿ. ನಿಮ್ದು ಏನಾದರೂ ಕ್ವಶನ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಈ ವ್ಲಾಗ್ಸ್ ಎಲ್ಲ ಮಾಡೋ ಉದ್ದೇಶ ಏನಾದರೂ ಸ್ವಲ್ಪ ಸೊಸೈಟಿಗೆ ಏನಾದ್ರು ಕೊಡಬೇಕು. ನಾನು ತುಂಬ ಪಡ್ಕೊಂಡಿದ್ದೀನಿ ಆಶೀರ್ವಾದದಿಂದ, ದೊಡ್ಡವ್ರದ್ದು, ಹಿರಿಯರ ಆಶೀರ್ವಾದ, ದೇವ್ರ ಆಶೀರ್ವಾದ ದಿಂದ. ತುಂಬ ಕನಸಿನಲ್ಲಿ ಅದೇ ಹೇಳಿದ್ನಲ್ಲ, ನನ್ನ ಆಸೆಗಳು ತುಂಬ ಚಿಕ್ಕ ಆಸೆಗಳಿದ್ದು, ಅದಕ್ಕಿಂತ ಹೆಚ್ಚಾಗಿ ನನಗೆ ದೇವರೆಲ್ಲ ಕೊಟ್ಟಿದ್ದಾನೆ. ಅದನ್ನು ನಾನು ನಿಮಗೆ ಏನಾದರೂ ಒಂದು ಸೊಸೈಟಿಗೆ, ಸಮಾಜಕ್ಕೆ ಏನಾದರೂ ನನ್ನಿಂದ ಸ್ವಲ್ಪ ಸಣ್ಣದು ಏನೋ 1% ನನ್ನಿಂದ 2 ಮಾತುದಿಂದ ನಿಮ್ಗೆ ಒಳ್ಳೇದಾಗ್ತಾ ಇದ್ದರೆ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ನಾನು ಇದನ್ನು ವ್ಲಾಗ್ ಮಾಡ್ತಾ ಇರೋದು. ಸೊ ನಿಮಗಿದು ವ್ಲಾಗ್ ಇಷ್ಟ ಆದರೆ ಖಂಡಿತ ನಂಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಚೆನ್ನಾಗಿ ಸಬ್ಜೆಕ್ಟ್ ತೊಗೊಂಬರ್ತೀನಿ. ಇನ್ನೂ ತುಂಬ ವಿಷಯಗಳ ಮಾತಾಡಬೇಕಂತ ಐತಿ, ಅವನ್ನೆಲ್ಲ ನಾನು ತೊಗೊಂಬರ್ತೀನಿ. ಖಂಡಿತ
ನಿಮ್ಗೆ ಅವೆಲ್ಲ ಇಷ್ಟ ಆಗ್ತವೆ, ಏನೋ ಮೋಟಿವೇಶನ್ ಸಿಗುತ್ತೆ, ಇನ್ನು ಅದೇ ಹೇಳಿದೆಲ್ಲ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸ್ವಲ್ಪ ಈ ವ್ಲಾಗ್ ತುಂಬ ದೊಡ್ಡದಾಯಿತು, ಸ್ವಲ್ಪ ಯಾಕಂದರೆ ನಾ ಎಲ್ಲ ಡೀಟೇಲಾಗಿ ಹೇಳಬೇಕು ಅಂತಿತ್ತು, ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತಿತ್ತು. ಸೊ ಇದು ನನ್ನ ವ್ಲಾಗನ್ನು ನೀವು ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಮ್ಮೆ ನಿಮಗೆಲ್ಲ ಧನ್ಯವಾದಗಳು. See you soon. See you in my next vlog. Thank you.